ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕೋಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ದಿನಗಳ ಹಿಂದೆ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಿದ ಸಂದರ್ಭದಲ್ಲಿ ಕೆಲ ತಪ್ಪುಗಳು ಕಂಡುಬರುತ್ತವೆ. ಅದನ್ನು ಪ್ರಶ್ನಿಸಿದವರಿಗೆ ತುಂಬಾ ಉಡಾಫಿಯಾಗಿ ಉತ್ತರಿಸಿದ ಪಿಡಿಒ ಹೊನ್ನಮ್ಮ ಅವರ ಮತ್ತೊಂದು ದರ್ಪದ ಆಡಳಿತ ಬಯಲಿಗೆ ಬಂದಿದೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಆಲೋಚನೆಯೇ ಇಲ್ಲ ಅಂತ ಸ್ಥಳೀಯರ ಆರೋಪವಾಗಿದೆ. ಇವರಿಗೆ ಪ್ರಬಲ ರಾಜಕಾರಣಿಗಳ ಬೆಂಬಲದ ಜೊತೆಗೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಕೃಪಾ ಕಟಾಕ್ಷವಿದೆ. ಹಾಗಾಗಿ ಪಿಡಿಒ ಅವರು ತುಂಬಾ ದೂರಾಡಳಿತ ತೋರುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಇದಲ್ಲದೆ ಹಿರೇಕೋಗಲು ಗ್ರಾಮದ ದಲಿತ ಸಮುದಾಯದ ವ್ಯಕ್ತಿ ಸಾವನ್ನಪ್ಪಿ ಸುಮಾರು 4 ತಿಂಗಳಾಗಿವೆ. ಆದರೆ ಪಂಚಾಯಿತಿಯಿಂದ ಬರಬೇಕಾಗಿರುವ ಶವ ಸಂಸ್ಕಾರ 2,000 ರೂಪಾಯಿ ಕೊಟ್ಟಿರಲಿಲ್ಲ. ಯಾಕೆ ಅಂತ ಮೃತ ವ್ಯಕ್ತಿಯ ಮಗ ಪ್ರವೀಣ್ ಪಂಚಾಯಿತಿಗೆ ಹೋಗಿ ಕೇಳಿದ್ರೆ, ನಿಮ್ಮ ಮನೆಯ ಕಂದಾಯ ಬಾಕಿ ಇದೆ, ಮೊದಲು ಕಟ್ಟು, ಆಮೇಲೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ತಿಳಿದುಕೊಂಡು ಹೇಳುತ್ತೇನೆ ಎಂದು ಪಿಡಿಒ ಅವರು ಹೇಳುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮೃತ ಕುಟುಂಬದವರು ವಿಚಾರವನ್ನ ರೈತ ಸಂಘದ ಮುಖಂಡರು ಕುಮಾರ್ ಅವರಿಗೆ ತಿಳಿಸಿದಾಗ ಅವರು ಪಂಚಾಯಿತಿಗೆ ಹೋಗಿ ಮಾಹಿತಿ ಕೇಳಿದಾಗ, ನಾನು ಈ ತರ ಹೇಳಿಲ್ಲ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಪಿಡಿಒ ಉಡಾಫಿ ಉತ್ತರ ನೀಡಿದ್ದಾರೆ ಎನ್ನಲಾಗಿದೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಮಹಾನ್ ವ್ಯಕ್ತಿಗಳ ಜಯಂತಿ ಆಚರಿಸಿದ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಮೂಲಕ ಇವರ ದರ್ಪ ತೋರಿದ ಬಗ್ಗೆ ವರದಿಯನ್ನ ಮಾಡಿದ್ದೇವೆ. ಆದ್ರೆ ತಾವುಗಳು ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀರಾ ಗೊತ್ತಿಲ್ಲ. ಆದ್ರೆ ಇಂತಹ ಕೆಲ ಅಧಿಕಾರಿಗಳು ಇರುವುದರಿಂದ ಉಡಾಫೆ ಪಿಡಿಒಗಳು ಇರೋದು. ಪಾಪ ಆ ಮೃತ ವ್ಯಕ್ತಿಯ ಕುಟುಂಬದಲ್ಲಿ 2 ಅಂಗವಿಕಲಿದ್ದಾರೆ. ಆದರೂ ಈ ಪಿಡಿಒಗೆ ಸ್ವಲ್ಪನೂ ಮಾನವೀಯತೆ ಇಲ್ಲದ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಸಿಇಒ ಅವರೇ ನಮ್ಮ ವಿಸ್ಮಯ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 18 ಗ್ರಾಮಗಳ ಪಂಚಾಯಿತಿಗಳ ಬಗ್ಗೆ ವರದಿ ಮಾಡಿದೆ. ಆದರೂ ಒಂದಕ್ಕಾದ್ರೂ ಕ್ರಮ ಕೈಗೊಂಡಿದ್ದಲ್ಲಿ ಜನಗಳಿಗೆ ತೋರಿಸಿ ಸ್ವಾಮಿ. ಸಂಸ್ಕಾರ ದುಡ್ಡು ಕೇಳಕ್ ಹೋಗತ್ತಿಗೆ ಕಂದಾಯ ಎಷ್ಟೈತಿ, ಒಂದು ಕಂದಾಯ ತೆಗಿರಿ, ಕಂದಾಯ ಕಟ್ರಿ, ಕಂದಾಯ ಕಟ್ಟಿದ್ಮೇಲೆ ನೋಡೋಣ. ಕಂದಾಯ ದುಡ್ಡು ಗ್ರಾಮ ಪಂಚಾಯತಿ ದುಡ್ಡಿಲ್ಲ, ಕಂದಾಯ ಕಟ್ಟಿದ್ರೆ ದುಡ್ಡು ಬರೋದು ಅಂತ ಅಂತ. ಈ ಕನಿಷ್ಠ ನಿಮ್ದು ಕಂದಾಯ ಎಷ್ಟಿರ್ಬೋದು? ಒಂದು 500ರಿಂದ 1,000 ರೂಪಾಯಿ ಒಳಗೈತಾ? 500ರಿಂದ 1,000 ರೂಪಾಯಿ ಒಳಗೈತಾ? ಈಗ ಕಂದಾಯ ಕಟ್ಟಲ್ಲ ಅಂತ ನೀನ್ ಏನಾದ್ರು ಹೇಳಿದ್ಯಾ? ಇಲ್ಲ, ನಾನು ಅಂದಿದ್ದೀನಿ. ಈ ಕಂದಾಯಕ್ಕೂ ಶವ ಸಂಸ್ಕಾರಕ್ಕೂ ಏನು ಸಂಬಂಧ ಏನೈತಮ್ಮ ಅಂತಾನು ಅಂದಿ. ಶವ ಸಂಸ್ಕಾರ ದುಡ್ಡ ಕಷ್ಟದ ಕೇಳೋದೈತಿ, ಕೇಳ್ತೀವಿ. ನೀವು ಕಂದಾಯ ಮನಿ ಬಾ, ಕಂದಾಯ ಮನಿ ಬಂದ ಕೇಳು. ಇಲ್ಲ ನಾವೇ ಕಂದಾಯ ತಂದು ಕೊಡ್ತೀವಿ, ತೆಗಿ ಕಂದಾಯ ಎಷ್ಟೈತೆ ಚೀಟಿ ತೆಗಿ, ತೆಗದ್ಮ್ಯಾಗ ನಾನು ಕಂದಾಯ ಕಟ್ಟಿ ದುಡ್ಡು ಇಸ್ಕೊಂತಾನೆ. ಕಂದಾಯ ಎಷ್ಟೈತಿ ತೆಗಿರಿ ಅಂತ ಅಂತು. ಅಲ್ಲಮ್ಮ, ಕಂದಾಯಕ್ಕೂ ದುಡ್ಡಿಗೂ ಏನ್ ಸಂಬಂಧ? ನೀನು ಕೇಳ್ತಾರ ನಾ ಕಷ್ಟದ ದುಡ್ಡು, ಈಗ ಶವ ಸಂಸ್ಕಾರ ದುಡ್ಡು ಕೇಳ್ತಾರ, ನೀವು ಕಂದಾಯಕ್ಕೂ ಇದಕ್ಕೂ ಜೋಡಿಸ್ಬೇಡಮ್ಮ ಅನ್ನೋದಕ್ಕೆ. ಇಲ್ಲ, ಕಂದಾಯ ಕಟ್ಟಿದ್ರೆ ದುಡ್ಡು ಬರ್ತತಿ, ಕಂದಾಯ ಕಟ್ತಲೇ ಎಲ್ಲೇ ಬರ್ತತಿ ಅಂತ ಏಮಂತು. ಹಂಗ ಅನ್ನತ್ತಿಗೆ ಜೋರು ಮಾಡೋತ್ತಿಗೆ ಯಾಚಿಕ್ ನಡಿ ಅಂತ ಅಂತು. ಅವ್ರ ಅಪ್ಪಾಜಿ ತೀರ್ಕೊಂಡು ಕನಿಷ್ಠ 4ರಿಂದ 5 ತಿಂಗಳಾಯ್ತು. ಶವ ಸಂಸ್ಕಾರದ ದುಡ್ಡನ್ನು ಪಂಚಾಯತಿಗೆ ಕೇಳಕ್ಕೆ ಹೋದರೆ ಅವರು ಕಂದಾಯ ಕಟ್ಟು, ನಾನು ಆಮೇಲೆ ನೋಡೋಣ ಅಂತ ಉಡಾಫಿ ಉತ್ತರವನ್ನು ಗ್ರಾಮ ಪಂಚಾಯತಿ ಪಿಡಿಒ ಹೊನ್ನಮ್ಮನವರು ಸುಮಾರು 4-5 ತಿಂಗಳಿಂದ ಇದೇ ರೀತಿ ಉತ್ತರಗಳನ್ನು ಕೊಟ್ಕೊತ ಬರ್ತಿದ್ದಾರೆ. ಆಲ್ರೆಡಿ ಆ ಕುಟುಂಬದಲ್ಲಿ ಅಯ್ಯಮ್ಮ ಅಂಗವಿಕಲ ಆಗಿರುತ್ತೆ. ಸ್ಟ್ರೋಕ್ ಆಗಿ ಅಯ್ಯಮ್ಮ ಯಾವುದೇ ಕೆಲಸ ಮಾಡೋ ರೀತಿಯಲ್ಲಿ ಮನೆಯಲ್ಲೇ ಕುಂತಿರುತ್ತೆ. ಮಗ ಯಾವುದೇ ರೀತಿ ಕೆಲಸ ಇಲ್ಲದ ಕೂಡ ಆ ಮನೆಯಲ್ಲೇ ಕುಟುಂಬದಲ್ಲಿ ವಾಸ ಮಾಡಿರ್ತಾನೆ. ಆಲ್ರೆಡಿ ಬಡ ಕುಟುಂಬ ಅದು, ದಲಿತರು, SC ST ಕುಟುಂಬದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿದ್ದಾರೆ. ಬಟ್ ಅವ್ರು ಕೇಳಕ್ಕೆ ಹೋದ್ರು ಕೂಡ ಇವತ್ತು ನಾಳೆ ಅಂತಂದೇಳಿ ಆಲ್ರೆಡಿ ಅವರು ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದನ್ನ ಉದ್ದೇಶ ಇಟ್ಕೊಂಡು ಅಯ್ಯಮ್ಮ ಅವರನ್ನು ಛೇದವಧೆ ಮಾಡೋದು, ಅವ್ರನ್ನ ಹತ್ತಿಡೋಂಥ ಕೆಲಸವನ್ನು ಇವತ್ತು ಗ್ರಾಮ ಪಂಚಾಯತಿ ಪಿಡಿಒ ಮಾಡ್ತಿದ್ದಾರೆ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.